CNN ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು MM ನದಾಫ್. ನೈತಿಕ ಶಿಕ್ಷಣದ ಮೌಲ್ಯಗಳ ಅಗತ್ಯ. ಅರುಣ್ ಶಹಾಪುರ್ ಹೇಳಿಕೆ. ಇಂದಿನ ಮಕ್ಕಳಿಗೆ ನೈತಿಕ ಶಿಕ್ಷಣದ ಮೌಲ್ಯಗಳ ಅಗತ್ಯವಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಶಹಾಪುರ್ ಅವರು ಹೇಳಿದರು. ಅವರು ವನಿತಾ ಸೇವಾ ಸಮಾಜದ ಅಂಗಸಂಸ್ಥೆಗಳು ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನ TL ಪಾಟೀಲ್ ವಹಿಸಿದ್ದರು. ಗಿರಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರದೀಪ್ ಮೇಲ್ಗಂಡೆ, ಭಾಗೀರಥಿ ಬಾಯಿ, ಪೂರ್ವ ಪ್ರಾಥಮಿಕ ಶಾಲೆ, ವನಿತಾ ಪ್ರೌಢಶಾಲೆ, ಕಾಲೇಜಿನ ಪ್ರಿನ್ಸಿಪಾಲರು, ಶಿಕ್ಷಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಂಜುಳಾ ಮಾದರ್ ಪ್ರಾರ್ಥನೆ ಮಾಡಿದರು. ಶ್ರೀಮತಿ ಸವಿತಾ ವಿಭೂತಿ ಸ್ವಾಗತಿಸಿದರು. ಶ್ರೀಮತಿ ಪ್ರತಿಭಾ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಂಕಿತಾ ಚಾಬುಕರ್ ಸವಾರ್ ಕಾರ್ಯಕ್ರಮವನ್ನು ನಡೆಯುವಂತೆ ಹರಸಿದ, ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿದ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರ್ಯರೆಲ್ಲರಿಗೂ ಸಾವಿರದ ಶರಣಾರ್ಥಿ. ಎಲ್ಲ ಕಾರ್ಯಕ್ಕೂ ಪ್ರಾರ್ಥನೆಯೇ ಮೊದಲು. ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನಾ ಗೀತೆ ಪ್ರಥಮ PUC ವಿದ್ಯಾರ್ಥಿನಿ ಕುಮಾರಿ ಮಂಜುಳಾ ಮಾದರಿಗಳಿಂದ. ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ತಿಳಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದಗಳಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಅಡಿ ಮುಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದ ನೀನೆಲ್ಲಾನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಅರುಣ್ ಶಹಾಪುರ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅಧ್ಯಕ್ಷರು ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘ ಬೆಂಗಳೂರು, ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘ, ಇವರಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರುಗಳ ಪರವಾಗಿ, ಸಮಸ್ತ ಶಿಕ್ಷಕ ವೃಂದದ ಪರವಾಗಿ, ಶಿಕ್ಷಕೇತರ ಸಿಬ್ಬಂದಿ ಪರವಾಗಿ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಸೇವಾ ಸಮಾಜ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಇವರು 22/7/1900 ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದಿಂದ MSW ಪದವಿ 2002ರಲ್ಲಿ ಪಡೆದಿರುತ್ತಾರೆ. ಇವರು ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಸೃಷ್ಟಿ NGO ಧಾರವಾಡದಲ್ಲಿ
ಪ್ರೋಗ್ರಾಮ್ ಆಫೀಸರ್ ಆಗಿ 1 ವರ್ಷ, 11 ವರ್ಷ ರೂಡ್ಸೆಡ್ ಸಂಸ್ಥೆಯಲ್ಲಿ ಹಿರಿಯ ಸಿಬ್ಬಂದಿಯಾಗಿ, 6 ವರ್ಷ ಗಿರಿ ಫೌಂಡೇಶನ್ನಲ್ಲಿ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಪ್ರಸ್ತುತ ಗಿರಿ ಫೌಂಡೇಶನ್, ಜನಮುಖಿ, ಸಂಜೀವಿನಿ ಫೌಂಡೇಶನ್, ಆರೋಗ್ಯ ಸಂಬಂಧಿತ ಶಿಬಿರಗಳು, ಯೋಗ ತರಬೇತಿ ಕಾರ್ಯಕ್ರಮಗಳು, ಆಯುಷ್ ಕಾರ್ಯಾಗಾರದಂತಹ ಅನೇಕ NGO ಮುಖಾಂತರ ಸಮಾಜಮುಖಿ, ಜನಸ್ನೇಹಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಜನರಲ್ಲಿ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಅನೇಕ ಮಾರ್ಗದರ್ಶಿ ತರಬೇತಿ ಕಾರ್ಯಕ್ರಮಗಳನ್ನು NGO ಮುಖಾಂತರ ಶಾಲೆ, ಕಾಲೇಜು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ನಡೆಸುತ್ತಿದ್ದಾರೆ. ಅಂಗವು ನೀನಾದೆ, ಲಿಂಗವು ನೀನಾದೆ, ಅಂಗವು ನೀನಾದೆ, ಲಿಂಗವು ನೀನಾದೆ, ಅಂಗಲಿಂಗದ ನಡುವೆ ಜಂಗಮವು ನಾನಾದೆ, ಅಂಗಲಿಂಗದ ನಡುವೆ ಜಂಗಮವು ನಾನಾದೆ. ಗುರುವೇ ನಿನ್ನರಿಯದೆ ಅಯ್ಯ, ಮರುವಿನಲ್ಲಿ ಮಲಗಿದಿನಯ್ಯ. ಗುರುವೇ ನಿನ್ನರಿಯದೆ ಅಯ್ಯ, ಮರುವಿನಲ್ಲಿ ಮಲಗಿದಿನಯ್ಯ. ತಂದೆಯು ನೀನಾದೆ, ತಾಯಿಯು ನೀನಾದೆ, ತಂದೆಯು ನೀನಾದೆ, ತಾಯಿಯು ನೀನಾದೆ, ತಂದೆ ತಾಯಿಯ ನಡುವೆ ಕಂದನು ನಾನಾದೆ, ತಂದೆ ತಾಯಿಯ ನಡುವೆ ಕಂದನು ನಾನಾದೆ. ಗುರುವೇ ನಿನ್ನರಿಯದೆ ಅಯ್ಯ, ಮರುವಿನಲ್ಲಿ ಮಲಗಿದಿನಯ್ಯ. ಗುರುವೇ ನಿನ್ನರಿಯದೆ ಅಯ್ಯ, ಮರುವಿನಲ್ಲಿ ಮಲಗಿದೆಯಯ್ಯ. ಪಾರ್ವತಿ ನೀನಾದೆ, ಪರಶಿವ ನೀನಾದೆ, ಪಾರ್ವತಿ ನೀನಾದೆ, ಪರಶಿವ ನೀನಾದೆ, ಪಾರ್ವತಿ ಪರಶಿವನ ನಡುವೆ ಗಣಪತಿಯು ನಾನಾದೆ. ಗಣ್ಯಮಾನ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ವಂದನೆಗಳ ಜೊತೆಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.
ಸರ್ ಅವರೇ, ಅವರು ವಿದ್ಯಾರ್ಥಿ ದಶೆಯಿಂದಲೇ ಶಿಕ್ಷಕರ ಆಶೋತ್ತರಗಳು, ಅದು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಅದು ಉನ್ನತ ಶಿಕ್ಷಣ ಇರ್ಬೋದು, ಅದರ ಗುಣಮಟ್ಟ ವೃದ್ಧಿಗೆ ಅದೇನು ಅವಶ್ಯಕತೆ ಇದೆ, ಕಾಳಜಿ, ಆಕಾಂಕ್ಷೆ ಮತ್ತು ಅವರಿಗೆ ಅಧಿಕಾರ ಸಿಕ್ಕ ನಂತರ ಕೂಡ ರಾಜ್ಯ ರಾಷ್ಟ್ರವ್ಯಾಪಿ ತಮ್ಮದೇ ಆದ ನಿಟ್ಟಿನಲ್ಲಿ ಶಿಕ್ಷಣ ಗುಣಮಟ್ಟ ವರ್ಧನೆಗೆ ಅವರು ಬಹಳಷ್ಟು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಕ್ರಿಯಾಶೀಲ ಒಬ್ಬರು ಶಾಸಕರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅಧಿಕಾರ ಇರಲಿ ಬಿಡಲಿ, ಯಾವಾಗಲೂ ಶಿಕ್ಷಕರ ಆಶೋತ್ತರಗಳಿಗೆ ಸ್ಪಂದಿಸುವಂಥವರು ಮತ್ತು ಶಿಕ್ಷಣ ಗುಣಮಟ್ಟ, ಈಗ ಹೊಸ ಏನು ನಮ್ಮ ಶಿಕ್ಷಣ ನೀತಿ ಬಂತು, ಶಿಕ್ಷಣ ನೀತಿ 2020 ಅದು ಏನಂತೀರ ಮಕ್ಕಳೇ ನೀವು? ಹೊಸ ಶಿಕ್ಷಣ ನೀತಿ ಏನು ಬಂತು, ಅದು ಒಂದು ನಮ್ಮ ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿ ಕ್ರಿಯಾಶೀಲ ಸದಸ್ಯರಾಗಿ ನಮ್ಮ ಮಕ್ಕಳಿಗೆ ಅದು ಪ್ರಾಥಮಿಕ ಶಾಲಾ ಹಂತದಲ್ಲಿ ಹಿಡ್ಕೊಂಡು ಉನ್ನತ ಶಿಕ್ಷಣ ಸಂಶೋಧನೆಗಳು ಯಾವ ರೀತಿ ಅಲ್ಲಿ ಒಂದು ಗುಣಮಟ್ಟ ವೃದ್ಧಿ ಆಗಬೇಕು, ಅಲ್ಲಿ ಒಂದು ಭಾರತೀಯ ಸಂಸ್ಕೃತಿ ಪರಂಪರೆ ಇರಬಹುದು, ಕೌಶಲ್ಯಗಳಿರಬಹುದು, ಕಲೆ ಸಂಸ್ಕೃತಿ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಜೀವನೋಪಾಯ, ಶಿಕ್ಷಣದಿಂದ ಬದುಕು ಕಟ್ಟಿಕೊಳ್ಳುವಂಥ ಕೆಲಸಗಳಾಗಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಅರುಣ್ ಶಾಪೂರ್ ಸರ್ ಜೊತೆ ಇವತ್ತು ವೇದಿಕೆ ಹಂಚಿಕೊಳ್ಳಿಕ್ಕೆ ನನಗಂತೂ ಬಹಳ ಖುಷಿ ಅನಿಸ್ತದೆ. ಅದೇ ಜೊತೆಯಾಗಿ ಹಿರಿಯ ಜೀವ ನಮ್ಮ ಜೊತೆ ಯಾವಾಗಲೂ ಶಿಕ್ಷಣ ಸಂಸ್ಥೆಗೆ ನೇತೃತ್ವವನ್ನು ವಹಿಸಿ ಕೆಲಸ ಮಾಡ್ತಾ ಇರುವಂಥವ್ರು ಪಾಟೀಲ್ ಸರ್ ಅವರು. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ನಮ್ಮ ಜೊತೆ ಬೆನ್ನೆಲುಬಾಗಿರ್ತಾರೆ ಪಾಟೀಲ್ ಸರ್ ಅವರು. ಅದೇ ರೀತಿಯಾಗಿ ನಮ್ಮ ಶ್ರೀಮತಿ ಮಧುರಾ ಹೆಗಡೆ ಮೇಡಮ್ ಬೇಡಿಕೆಗಳಿರ್ಬೋದು, ಮಕ್ಕಳ ಅಪೇಕ್ಷೆಗಳಿರ್ಬೋದು, ಅದನ್ನ ಅನುಷ್ಠಾನ ತರುವಲ್ಲಿ ಅವರ ಪ್ರಯತ್ನ ಬಹಳ ಇದೆ. ಹೀಗಾಗಿ ಯಾವಾಗಲೂ ಎಲ್ಲೇ ಹೋದ್ರೂ ಕೂಡ ಅವರು ಶಿಕ್ಷಕರು ಮಕ್ಕಳ ಜೊತೆ ಸಂವಾದ ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅದನ್ನ ಅನುಷ್ಠಾನ ತರಲಿಕ್ಕೆ ಅವ್ರ ಪ್ರಯತ್ನವನ್ನು ಯಾವಾಗಲೂ ಮಾಡ್ತಿರ್ತಾರೆ. ಹೀಗಾಗಿ ಅವ್ರ ಮಾತುಗಳನ್ನು ಕೇಳಲಿಕ್ಕೆ ನಾವು ಉತ್ಸುಕರಾಗಿದ್ದೀವಿ. ನನ್ನ ಒಂದು ಪಾತ್ರ ಏನು ಅಂತಂದ್ರೆ, ನಾವು ಈ ವನಿತಾ ಸೇವಾ ಸಮಾಜ ಇದು ಒಂದು ಬಹಳ ವಿಶಿಷ್ಟವಾದಂಥ ಶಿಕ್ಷಣ ಸಂಸ್ಥೆ. ಮಾತೋಶ್ರೀ ಭಾಗೀರಥಿ ಬಾಯಿ ಅಮ್ಮನವರು ಶುರು ಮಾಡಿದಂಥ ಇದೊಂದು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಶುರು ಮಾಡಿದಂಥ ಸಂಸ್ಥೆ. ವನಿತೆಯರು ಅಳಲು ಸಂಕಷ್ಟದಲ್ಲಿ ಬಳಲ್ತಾ ಇರ್ತಾರೆ. ಕೌಟುಂಬಿಕ ಶೋಷಣೆ ಇರಬಹುದು, ಸಮಾಜದ ಶೋಷಣೆ, ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಶೋಷಣೆ ಅದು ನಿರಂತರವಾಗಿ ಇರ್ತದೆ. ಅವಾಗಂತೂ ಇನ್ನೂ ನೋಡ್ರಿ 1928ರಲ್ಲಿ ಅಥವಾ 1920ರ ದಶಕದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಅವಾಗೂ ಕೂಡ ಕೌಶಲ್ಯ, ವೃತ್ತಿಪರ ಶಿಕ್ಷಣ ಅಥವಾ ವೊಕೇಶನಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು. ಅವಾಗ ಕೂಡ ಆ ಮಾತೋಶ್ರೀ ಅವರು ವೃತ್ತಿಪರ ಕೌಶಲ್ಯಗಳಿಗೆ ಒತ್ತು ಕೊಟ್ಟರು. ಸುಮಾರು 2 ಡಜನ್ಕ್ಕೂ ಹೆಚ್ಚು ವೃತ್ತಿಪರ, ಅದು ಟೈಲರಿಂಗ್ ಇರ್ಬೋದು, ಮುದ್ರಣ ಇರ್ಬೋದು, ಬೇರೆ ಬೇರೆ ಪ್ರಿಂಟಿಂಗ್ ಇರ್ಬೋದು, ಇಂಥ ಹಲವಾರು ಕೌಶಲ್ಯಗಳು ಅಂದ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನೋ ಸ್ಕಿಲ್ ನೋ ಕರಿಯರ್, ನೋ ಲೈಫ್. ಸೊ ಅದಕ್ಕೆ ಸ್ಕಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕೌಶಲ್ಯಗಳು ಇಲ್ಲದೆ ಇದ್ರೆ ಬದುಕು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವುದಾದ್ರೂ ಪ್ರತಿಯೊಬ್ಬರಲ್ಲಿ ಒಂದು ಕೌಶಲ್ಯ ಬೇಕೇ ಬೇಕು. ಅದಕ್ಕೆ ಆ ತಾಯಿ ಅವ್ರಿಗೆಲ್ಲ ವಿಷನರೀಸ್ ಅಂತ ಕರಿತೀವಿ, ದೃಷ್ಟಾರರು ಅವರೆಲ್ಲ. ಸೊ ಅವರೆಲ್ಲ ಈಗ ಇವತ್ತಿನ ಭವಿಷ್ಯವನ್ನು ಅವ್ರು ಅವತ್ತೇ ಕಂಡಿರ್ತಾರೆ, ಇವತ್ತಿನ ಆಗೋಗಳು ಅವ್ರು ಅವತ್ತೇ ಕಾಣಿಸಿರ್ತಾವೆ. ಹೀಗಾಗಿ ನಾವು ದೃಷ್ಟಾರರು ಅಂತ ಕರಿತೀವಿ ನಾವು ಅವರಿಗೆ. ಸೊ ಹೀಗಾಗಿ ಅವತ್ತು ಏನು ಕೌಶಲ್ಯ, ಇವತ್ತು ಹೊಸ ಶಿಕ್ಷಣ ನೀತಿಯಲ್ಲಿ ಕೂಡ ನಾವು ಕೌಶಲ್ಯಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ನಾವು ಕೂಡ ಗಿರಿ ಫೌಂಡೇಶನ್ ಒಂದು ರಿಸ್ಪಾನ್ಸಿಬಲ್ NGO ಆಗಿ ವನಿತಾ ಸೇವಾ ಸಂಸ್ಥೆ ಜೊತೆ ಯಾಕೆ ಕೈ ಜೋಡಿಸಿವಿ ಅಂತಂದ್ರೆ, ಮಕ್ಕಳಿಗೆ ಅವರು ಈ ಶಾಲಾ ಹಂತದಲ್ಲಿ ಅವರಿಗೆ ವೃತ್ತಿ ಮಾರ್ಗದರ್ಶನ ಇರ್ಬೋದು, ವ್ಯಕ್ತಿತ್ವ ವಿಕಸನ ಶಿಬಿರಗಳಿರ್ಬೋದು, ಜಲ ನೆಲ ಅಥವಾ ಪರಿಸರದ ಬಗ್ಗೆ ಅವ್ರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಅವರ ಅಧಿಕಾರ ಅಥವಾ ಹಕ್ಕುಗಳ ಬಗ್ಗೆ, ಅದು ಕರ್ತವ್ಯಗಳ ಬಗ್ಗೆ ಅವ್ರ ಪ್ರಜ್ಞೆಯನ್ನು ಮೂಡಿಸುವಂಥದ್ದು. ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಮಾಡ್ತಾ ಇದ್ರ ಜೊತೆಗೆ ಮಕ್ಕಳಿಗೇನು ಅಧ್ಯಯನ ಕಾಲಕ್ಕೆ ಅಧ್ಯಯನ ಸಾಮಗ್ರಿಗಳಿರ್ಬೋದು, ಸೊ ಅಥವಾ ಅವ್ರಿಗೆ ಏನಾದರೂ ಮುಖ್ಯವಾಗಿ ಈ ಸಲ ಕ್ರೀಡಾ ಸಾಮಗ್ರಿಗಳು, ಯಾಕಂದ್ರೆ ಮಕ್ಕಳ ಸರ್ವತೋಮುಖ ಏಳಿಗೆ ಅಂತ ಹೇಳ್ತೀವಿ ನಾವು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಕ್ರೀಡೆಗೆ ಸಂಬಂಧಪಟ್ಟಂತ ಆಟೋಟ ಸ್ಪರ್ಧೆಗಳಿರ್ಬೋದು, ಅದರಲ್ಲಿ ಕೂಡ ಈ ಸಲ ನೀವು ಹೆಚ್ಚು ಶಿಕ್ಷಕರ ಸೇವೆಯನ್ನು ಅಥವಾ ಅವರ ಹುರುಪು ಹುಮ್ಮಸ್ಸಿನಿಂದ ನೀವು ಕೂಡ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸೋದ್ರ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಅಮೂಲಾಗ್ರವಾಗಿ ವಿಕಸನ ಮಾಡ್ಕೊಳ್ಬೇಕು ಅನ್ನುವಂಥ ಕಳಕಳಿಯಿಂದ ಈ ಸಲ ಏನು ಮಾಡಿದೀವಿ ನಾವು, ಈ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅಧ್ಯಯನ ಸಾಮಗ್ರಿಗಳನ್ನು ಕೊಡುವಂಥದ್ದು. ಯಾರು ಅದೇ ಎರಡನೇದಾಗಿ ನಮ್ಮ ಸಮಾಜ ವಿಜ್ಞಾನದ ಶಿಕ್ಷಕರಾಗಿರ್ತಕ್ಕಂಥ, ಅದೇ ಚೆನ್ನಾಗಿ ನಮ್ಮ ಹಿಂದಿ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ
ಸವಿತಾ ವಿಭೂತಿ ಮೇಡಮ್ ಅವರು ವೇದಿಕೆ ಮೇಲೆ ಬರ. ಧಾರವಾಡ ಸಾಧಕರ ಸ್ಮರಣ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತೋಶ್ರೀ ಭಾಗೀರಥಿ ಬಾಯಿ ಅವರ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಾಸ್ಕೆಟ್ಬಾಲ್, ನೆಟ್ಬಾಲ್, ಈಗ ರಿಂಗ್ ಇದಿರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿ ಸಾಮಗ್ರಿಗಳಿದ್ದಾವೆ, ಅದನ್ನ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಅವರು ಬಳಕೆ ಮಾಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ತೆರನಾಗಿ ಹೊಂದಿದ್ದಾರೆ ಮತ್ತು ಡಿಪ್ಲೊಮಾ ಇನ್ ಅಂಬೇಡ್ಕರ್ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಆಫಿಯಾ ಹನುಮಕಟ್ಟಿ, ಬಾಳದಾರಿ ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿಸುವೆ ಬಾಳದಾರಿ, ತೋರಿಸುವೆ ಬಾಳದಾರಿ. ನನ್ನ ಬಾಳಿನಲ್ಲಿ ವರದಾನವಾಗಿ ನೀ ದೊರೆತೆ ನನ್ನ ಗುರುವೇ. ಕೈ ಹಿಡಿದು ನನ್ನ ನಡೆ ನಡೆಸಿ ನೀನು ನೀರೆದೆ ಜ್ಞಾನದಾರಿ, ನೀರೆದೆ ಜ್ಞಾನದಾರಿ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿಸುವೆ ಬಾಳದಾರಿ, ತೋರಿಸುವೆ ಬಾಳದಾರಿ. ಅಕ್ಷರವ ಕಲಿಸಿ ನೀ ಓದು ತಿಳಿಸಿ ಬ್ರಹ್ಮಾಂಡ ತೆರೆದು ಇಟ್ಟೆ. ಸಾಗರದ ತುಂಬ ಜ್ಞಾನವನ ಹರಡಿ ತೋರಿಸುವೆ ಬಾಳದಾರಿ, ತೋರಿಸುವೆ ಬಾಳದಾರಿ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿಸುವೆ ಬಾಳದಾರಿ, ತೋರಿಸುವೆ ಬಾಳದಾರಿ. ಓ ನನ್ನ ದೇವನಿ ಜಗದ ಕಣ್ಣು ನಾನಿನ್ನ ಮರೆಯಲಾರೆ. ಬಾಳೆಂಬ ಬನಕ್ಕೆ ಭೂಮಿಗಿಳಿದು ಬಂದು ಮಂದಾರ ಪುಷ್ಪದಾರಿ, ಮಂದಾರ ಪುಷ್ಪದಾರಿ. ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ. ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿಸುವೆ ಬಾಳದಾರಿ, ತೋರಿಸುವೆ ಬಾಳದಾರಿ, ತೋರಿಸುವೆ ಬಾಳದಾರಿ. ಅತಿ ಹೆಚ್ಚು ಅರ್ಥಪೂರ್ಣವಾಗಿಸುವಲ್ಲಿ ತಂದೆ ಆಗಿರುವಂತಹ ಕೊಡುಗೆಯನ್ನು ನೀಡಿರುವಂತಹ ಗಿರಿ ಫೌಂಡೇಶನ್ ಮಾನ್ಯ ಶ್ರೀ ಪ್ರದೀಪ್ ಮೆಲ್ಗಡೆ ಅವರೇ, ಕಾರ್ಯಕ್ರಮದ ಮಧುರ ಹೆಗಡೆ ಅವರೇ, ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಈ ಸಂಸ್ಥೆಯ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಹಿರಿಯರೇ, ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಪ್ರಪ್ರಮೋದವಾಗಿ ತಮ್ಮೆಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾರ್ದಿಕ ಶುಭಾಶಯಗಳು. ಶಿಕ್ಷಕ ದಿನಾಚರಣೆಯ ಕುರಿತು ನಾನು ಮಾತಾಡಬೇಕು ಅಂತ ಹೇಳಿದಾಗ ನನಗನ್ಸಿದ್ದು ಮೊದಲಿಗೆ ಏನಂತಂದ್ರೆ ಯಾರಾದ್ರೂ ಒಬ್ಬರ ಉಪನ್ಯಾಸಕರು ಬೇಕಾಗಿದ್ರೇನೋ ಇದಕ್ಕೆ ಅಂತ ಹೇಳಿ.
ನಾವು ಭಾರತೀಯ ಪರಂಪರೆಯಲ್ಲಿ ಶಿಕ್ಷಕ ದಿನಾಚರಣೆ ಅನ್ನೋದಕ್ಕಿಂತ ಹೆಚ್ಚು ನಾವು ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡ್ತೀವಿ. ಆದರೆ ಸರ್ವಪಲ್ಲಿ ರಾಧಾಕೃಷ್ಣನವರು ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು, ನನ್ನ ಜನ್ಮ ದಿನಾಚರಣೆಯನ್ನ ನೀವು ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅನ್ನುವಂಥ ಅಪೇಕ್ಷೆಯ ಹಿನ್ನೆಲೆಯಲ್ಲಿ ನಾವು ಅವರ ಜನ್ಮದಿನವನ್ನ ಇವತ್ತು ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಿದ್ವಿ. ಒಬ್ಬ ಸಾಧಕ ಶಿಕ್ಷಕ ಅನ್ನೋ ಕಾರಣಕ್ಕಾಗಿ ಅವರ ಜನ್ಮದಿನವನ್ನ ನಾವು ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಿದ್ವಿ. ಆದ್ರೆ ಭಾರತದ ಪರಂಪರೆ ಯಾವುದು? ಭಾರತದ ಪರಂಪರೆ ಯಾವುದು ಅಂತ ಹೇಳಿದ್ರೆ ಗುರುವಿನ ಪರಂಪರೆಯ ರಾಷ್ಟ್ರ. ಗುರು ಅಂತ ಹೇಳಿದಾಗ, ನಾವು ಶಿಕ್ಷಕ ಅಂತ ಹೇಳಿದಾಗ ಆ ಭಾವನೆಯ ವ್ಯತ್ಯಾಸವನ್ನ ಪ್ರತಿ ಬಾರಿ ನಾನು ಅನುಭವಿಸ್ತೇನೆ. ಗುರು ಅಂತ ಹೇಳಿದಾಗ ಏನು ಭಾವನೆ ಬರ್ತದೋ, ಶಿಕ್ಷಕ ಅಂತ ಹೇಳಿದಾಗ ಏನು ಭಾವನೆ ಬರ್ತದೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ನಾನು ಬಳಸುವ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಶಿಕ್ಷಕ ಮತ್ತು ಗುರು ವ್ಯತ್ಯಾಸವಿಲ್ಲ ಅನ್ನುವಂತಹ ಭಾವನೆಯೊಂದಿಗೆ ನಾನು ಪದ ಬಳಕೆ ಮಾಡುತ್ತೇನೆ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಾವು ನಮ್ಮ ದೇಶದ ಪರಂಪರೆಯನ್ನು ಒಂದ್ಸಲ ಹಿಂಗೆ ಕಣ್ಣು ತೆಗೆದು ನೋಡಿದಾಗ, ಗುರು ಅಂತ ಹೇಳಿದಾಗ ನನಗೆ ನೆನಪಿಗೆ ಬರುವುದು ಯಾರಂದ್ರೆ ಚಾಣಕ್ಯ. ಈ ದೇಶದೊಳಗ ಒಬ್ಬ ಯಶಸ್ವಿ ಶಿಷ್ಯನನ್ನ ತಯಾರು ಮಾಡಬೇಕಾದ್ರೆ ಪಟ್ಟಂತ ಕಷ್ಟ, ಅವ್ರು ಹಾಕಿರೋ ಶ್ರಮ ಅಂದ್ರೆ ಸುಲಭದ ಕೆಲಸ ಅಲ್ಲ. ಯಶಸ್ವಿ ಶಿಷ್ಯನನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಶಿಕ್ಷಕನಲ್ಲೂ ಚಾಣಕ್ಯ ಹುಟ್ಟಬೇಕು ಅಂತ ಹೇಳಿ. ಒಬ್ಬ ಗುರು ಅಂತ ಹೇಳಿದಾಗ ನನ್ನ ಸಮರ್ಥ ರಾಮದಾಸರ ನೆನಪಾಗ್ತದೆ. ಇವತ್ತು ಶಿವಾಜಿ ಮಹಾರಾಜ ಇರದೇ ಇದ್ರೆ ಏನಾಗ್ತಿತ್ತು ಅಂತ ಬಹಳ ಸುಲಭದ ಶಬ್ದಗಳಲ್ಲಿ ಹೇಳ್ಯಾರ, ಅದನ್ನ ಇಲ್ಲಿ ಹೇಳಲ್ಲ, ಯಾಕಂದ್ರೆ ಅದು ಸೂಕ್ತವಾದ ವೇದಿಕೆ ಅಂತ ನಾನು ಭಾವಿಸಲ್ಲ. ಶಿವಾಜಿ ಮಹಾರಾಜ ಆಗಬೇಕು ಅಂತ ಹೇಳಿದ್ರೆ ಹಿಂದೆ ಗುರು ಸಮರ್ಥ ರಾಮದಾಸರು ಅನ್ನುವಂಥದ್ದನ್ನ ನೆನಪಿಸ್ಕೊಳ್ಬೇಕು. ಹಿಂದುವಿ ಸಾಮ್ರಾಜ್ಯ ಇನ್ನೊಂದು ಕಟ್ಟಿರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಬೇಕಾದ್ರೆ ಹಕ್ಕಬುಕ್ಕರ ಜೊತೆಗೆ ನಮಗೆ ನೆನಪಾಗೋರು ಯಾರು ಅಂತ ಹೇಳಿದ್ರೆ ಗುರುಗಳಾಗಿರುವಂಥ ವಿದ್ಯಾರಣ್ಯರು. ಆ ರೀತಿ ಈ ದೇಶಕ್ಕೆ ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ಕೊಡುವ ಮೂಲಕ ಜನಮಾನಸದಲ್ಲಿ ಇತಿಹಾಸದಲ್ಲಿ ಉಳಿದು ಹೋಗಿರುವಂಥವ್ರು ನಮ್ಮ ಗುರು ಪರಂಪರೆ ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಾಗ್ತದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಲೂ ನಾವು ನೆನೆಸ್ಕೊಳ್ಬೇಕು. ನಾವು ಹಿಂದೆ ವಿದ್ಯಾರ್ಥಿಗಳಾಗಿರುವಂತಹ ಸಂದರ್ಭದಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನೊಳಗ ಯಾವ ಭಾವ ಇತ್ತು, ಇವತ್ತು ಶಿಕ್ಷಕರು ಅಂತ ಹೇಳಿದ್ರೆ ಏನು ಭಾವ ಅನ್ನುವಂಥ ಭಾವದಲ್ಲಿ ಆಗಿರುವಂತ ಅಜಗಜಾಂತರ ವ್ಯತ್ಯಾಸಗಳನ್ನ ನಾವು ಅರ್ಥಕೊಳ್ಬೇಕು. ನಾವು ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ವಿದ್ಯಾರ್ಥಿಗಳಂದ್ರೆ ಉಡಾಳತನ ಅನ್ನೋದು ಬಹಳ ಸ್ವಾಭಾವಿಕನೇ. ನಾವು ವಿದ್ಯಾರ್ಥಿ ಆಗಿರುವಂತ ಸಂದರ್ಭದಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ ನಮಗೆ ನೆನಪಾಗೋದು ಏನು? ಚಡಿ ಚಮಚ ನೋಡಿದ್ರಿ ನೀವೆಲ್ಲ? ತಿಂದಿದ್ರಿ ಏಟನ್ನ? ತಿಂದಿದ್ರಿ? ಆದ್ರೆ ಇವತ್ತಿನ ಶಿಕ್ಷಣ ಪದ್ಧತಿ ಹೆಂಗದ? ನಿಮಗೆ ದಿಟ್ಟಿಸಿ ನೋಡೋದ್ರು ಅಪರಾಧ. ನಾವು ಎಂತ ಪರಿಸ್ಥಿತಿಯಲ್ಲಿ ಇವತ್ತು ಬದುಕನ್ನ ಸಾಗಿಸ್ತಿದೀವಿ ಅಂತ ಹೇಳಿದ್ರೆ ಮಗುವಿಗೆ ಬೈಯುವ ಹಾಗಿಲ್ಲ, ಮಗುವಿಗೆ ಗಂಡಸುದಂತರೂ ದೂರ ಉಳಿತು. ಇದು ಶಾಲೆಗಳಲ್ಲಿ ಬಂದಿರುವಂತದ್ದು ಒಂದು ಪಾಶ್ಚಾತ್ಯ ಪರಿಕಲ್ಪನೆಯ ಮೂಲಕ. ನಾವೊಂದು ನ್ಯೂಸ್ ಓದಿದ್ದೆ, ಯಾವುದೋ ಒಂದು ರಾಷ್ಟ್ರದಲ್ಲಿ ಸಾರ್ವಜನಿಕವಾಗಿ ತಂದೆ ತಾಯಿ ಇಂಡಿಯನ್ಸ್ ಅವರು ಆ ತಂದೆ ತಾಯಿ ಮಗುವಿಗೆ ಹೊಡೆದು ಬಿಡ್ತಾರೆ. ಅವಾಗ ಏನಾಗ್ತದ? ಅಲ್ಲೊಂದು ಕೇಸ್ ಫೈಲ್ ಆಗ್ತದೆ, ಅದೊಂದು ಕ್ರಿಮಿನಲ್ ಅಪರಾಧ. ತಂದೆ ತಾಯಿ ಆದರೂ ಕೂಡ ಮಕ್ಕಳನ್ನ ದಂಡಿಸುವ ಹಾಗಿಲ್ಲ, ಗುರು ಆದರೂ ಕೂಡ ಮಕ್ಕಳನ್ನ ದಂಡಿಸುವ ಹಾಗಿಲ್ಲ. ನೋಡ್ರಿ, ನಾವು ಯಥಾವತ್ತಾಗಿ ಪಾಶ್ಚಾತ್ಯರನ್ನ ಅನುಕರಣೆ ಮಾಡ್ತಾ 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 ಇವತ್ತು ನಮ್ಮ ಶಿಕ್ಷಣ ಪದ್ಧತಿಯನ್ನು ಕೂಡ ನಾವು ಗುರು ಮಕ್ಕಳನ್ನ ದಂಡಿಸುವ ಹಾಗಿಲ್ಲ ಅನ್ನುವಂಥದ್ದನ್ನ ಯಥಾವತ್ತೊಂಡಿದ್ವಿ. ಅದ್ರ ಪರಿಣಾಮ ಏನಾಗಿದೆ? ಮೊನ್ನೆ ನಾನು ಈ ವ್ಯಾಟ್ಸಪ್ ಒಳ್ಳೇದು ಅಷ್ಟೇ ಬರ್ತದ, ಕೆಟ್ಟದ್ದು ಅಷ್ಟೇ ಬರ್ತದ, ಅದ್ರೊಳಗೆ ನೋಡ್ಲಕ್ಕೆ ಸಿಕ್ಕಿದ್ದು ಯಾವುದು ಅಂತ ಹೇಳಿದ್ರೆ ಗುರುವನ್ನೇ ಮಾರ್ಕ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಗಿಡಕ್ಕೆ ಕಟ್ಟು ಹೊಡೆದಿರೋ ಪ್ರಕರಣ ಬಿಹಾರದೊಳಗೆ ಆಗಿತ್ತು ಅನ್ನುವಂಥ ವಿಡಿಯೋ ಹರಿದಾಡುವಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆಯೊಳಗೆ ನಾವು ಸಮಸ್ಯೆಯನ್ನು ನೋಡುವಂಥ ಕಾಲ ಬಂದಿದೆ. ನಾವು ನಮ್ಮ ಭಾರತ ದೇಶದ ಹಿಂದಿನ ಗುರು ಪರಂಪರೆಯನ್ನು ಮರುಸ್ಥಾಪಿಸುವ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಮಕ್ಕಳ ಮನಸ್ಸಿನೊಳಗೆ ಮೊದಲು ಆ ಶ್ರದ್ಧೆಯನ್ನು ಹುಟ್ಟಾಕ್ಬೇಕು. ಗುರು ಅಂತ ಹೇಳಿದ್ರೆ ನನ್ನ ಬದುಕಿನ ನಿರ್ಮಾಪಕ ಅನ್ನುವಂತಹ ಸಂಗತಿಯನ್ನ ಪರಿಕಲ್ಪನೆಯನ್ನ ಮೂಡಿಸುವಂತ ಸಂದರ್ಭ ಅಂತ ಭಾವಿಸ್ತಾನೆ. ಈ ಒಂದು ಸಂದೇಶವನ್ನ ಈ ವೇದಿಕೆ ಮೂಲಕ ಕೊಡಬೇಕು ಅಂತೇಳಿ ನಾನು ಬೆಳೆಸ್ಕೊಳಕ್ ಬಯಸ್ತೇನೆ. ಇವತ್ತು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ನಾವು ಯಾವ ರೀತಿ ಮಾಡ್ಕೊಂಡು ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ಶಿಕ್ಷಣದ ಉದ್ದೇಶವನ್ನೇ ನಾವು ಅರ್ಥ ಮಾಡಿಕೊಳ್ಳದೇ ಇರುವಂತ ಸ್ಥಿತಿ ತಲುಪಿದ್ವಿ. ಶಿಕ್ಷಣದ ನಿಜವಾದಂತ ಉದ್ದೇಶ ಏನು? ನೀವು ಯಾವುದೇ ಶಾಲೆಗೆ ಹೋಗಿ ಕೇಳ್ರಿ, ಯಾಕೆ ಶಿಕ್ಷಣ ಪಡಿತಿದ್ದೀರಿ? ನೀವೆಲ್ಲ ಯಾಕೆ ಶಿಕ್ಷಣ ಪಡಿತಿದ್ದೀರಿ?
ನಿಮ್ಮ ಬದುಕನ್ನು ಹಸನಗೊಳಿಸಬೇಕು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು, ಮಗುವಿನ ಸರ್ವಾಂಗೀಣ ವಿಕಾಸ ಅನ್ನುವಂಥದ್ದು ಹೊರಟೋಗ್ಬಿಟ್ಟು ಇವತ್ತು ಶಿಕ್ಷಣದ ಉದ್ದೇಶ ಏನು ಅಂತ ಹೇಳಿದ್ರೆ ಮಾರ್ಕ್ಸ್ ಗಳಿಕೆ. ಯಾಕೆ ಮಾರ್ಕ್ಸ್ ಗಳಿಕೆ ಅಂತ ಹೇಳಿದ್ರೆ ಒಂದು ಉದ್ಯೋಗದ ಗಳಿಕೆ. ಉದ್ಯೋಗದ ಗಳಿಕೆ ಯಾಕಂತ ಹೇಳಿದ್ರೆ ನಾವು ಹೊಟ್ಟೆ ಉಪ್ಪು ತುಂಬಿಸ್ಕೊಳ್ಬೇಕು, ಉಪಜೀವನ ಅನ್ನುವಂಥದ್ರ ಮಟ್ಟಿಗೆ ಶಿಕ್ಷಣವನ್ನ ಸೀಮಿತವಾಗಿ ಗಮನಿಸುವಂತ ಸ್ಥಿತಿಗೆ ಬಂದಿದ್ವಿ. ಅದರ ಹಿಂದಿನ ಗುರು ಪರಂಪರೆ ಈ ರಾಷ್ಟ್ರದನ್ನ ಉದ್ಧಾರ ಮಾಡುವಂತ ಶಿಷ್ಯರನ್ನ ತಯಾರು ಮಾಡಬೇಕು ಅಂತ ಅವತ್ತು ಶಿವಾಜಿ ಮಹಾರಾಜರನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಸಮರ್ಥ ರಾಮದಾಸರು ಮಾಡಿದ್ರು. ಅವತ್ತು ಈ ದೇಶದಲ್ಲಿ ಬಹಳ ದೇಶ ಕಟ್ಟುವ ಕೆಲಸ ಮಾಡುವಂತ ರಾಜರ ಅಗತ್ಯ ಇದೆ ಅಂತ ಹೇಳಿ ಹಕ್ಕಬುಕ್ಕರನ್ನ ತಯಾರು ಮಾಡುವಂತ ಕೆಲಸವನ್ನ ಅವತ್ತು ವಿದ್ಯಾರಣ್ಯರು ಮಾಡಿದ್ರು. ನಾವು ಇಡೀ ನಂದರ ದುರಾಡಳಿತವನ್ನ ಕಿತ್ತು ಹಾಕಬೇಕು ಅನ್ನುವಂತಹ ಶಪಥದೊಂದಿಗೆ ಚಾಣಕ್ಯ ಶಿಷ್ಯರನ್ನ ತಯಾರು ಮಾಡುವಂತ ಕೆಲಸ ಮಾಡಿದ್ರು. ಆದ್ರೂ ಇವತ್ತು ನಮ್ಮ ಶಿಕ್ಷಣದ ಉದ್ದೇಶ ಏನು? ನಿಮ್ಮ ಹೊಟ್ಟಿ ಹೊರದ್ರೆ ಸಾಕು ಅನ್ನುವಂಥ ಸೀಮಿತವಾಗಿರುವಂಥ ಸ್ವಾರ್ಥವನ್ನ ತುಂಬಿಸುವಂತ ಏನು ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡಿದ್ವಿ, ಈ ವ್ಯವಸ್ಥೆಯಲ್ಲಿ ಪರಿವರ್ತನೆ ಅಗತ್ಯ ಇದೆ ಅಂತ ಯಾರಾದ್ರೂ ಕನಸ್ಕೊಂಡಿದ್ರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರು ಆ ಕಾರಣಕ್ಕಾಗಿ ಈ ದೇಶಕ್ಕೊಂದು ಹೊಸದಾಗಿರುವಂತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ ಈ ದೇಶಕ್ಕೆ ಬೇಕು ಅಂತ ಹೇಳಿ ಭಾರತೀಯತೆಯ ಆಧಾರದ ಮೇಲೆ ಶಿಕ್ಷಣ ವ್ಯವಸ್ಥೆ ಇರಬೇಕು. ಆದ್ರೆ ಸ್ಪರ್ಧಾತ್ಮಕವಾಗಿ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತಹ ಒಂದು ಎಂಪ್ಲಾಯಬಿಲಿಟಿ ಅಂತ ಏನ್ ಹೇಳ್ತೀವಿ, ಆ ಶಿಕ್ಷಣದ ಮೂಲಕ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಂತ ಒಂದು ಆ ರೀತಿ ಆತ್ಮನಿರ್ಭರತೆ, ಸ್ವಾಭಿಮಾನಿ ಬದುಕನ್ನು ಕಲಿಸಿಕೊಡುವಂತ ಶಿಕ್ಷಣ ವ್ಯವಸ್ಥೆ ಬೇಕು ಅನ್ನೋಂಥದ್ದು. ಆ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ನೀತಿಯ ನಿರೂಪಕರು ಹೇಳಿದ್ದೇನಂತ ಹೇಳಿದ್ರೆ ಶಿಕ್ಷಕರ ಶಿಕ್ಷಣದಲ್ಲಿ ಆಮೂಲಾಗ್ರವಾಗಿರುವಂತ ಬದಲಾವಣೆ ಬರಬೇಕಾದಂತ ಅಗತ್ಯ ಇದೆ ಅಂತ. ಶಿಕ್ಷಕ ಬದಲಾಗದ ಹೊರತು ಶಿಕ್ಷಣ ಬದಲಾಗಲ್ಲ. ಆ ಕಾರಣಕ್ಕಾಗಿ ಈ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ನಾವು ಅದೇ ಒಂದು ಸಂದೇಶವನ್ನು ಕೊಡ್ತೇನೆ. ಮೊದಲು ನೀವುಗಳು ಬದಲಾವಣೆಗೆ ತಯಾರಾಗಿ ಖಂಡಿತ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಬಂದೇ ಬರ್ತದೆ ಅನ್ನುವಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ನಾವು ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಮುಂದಿನ ಜನಾಂಗ ಯಾವ ರೀತಿಯ ಜನಾಂಗ ನಮಗೆ ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾದಂತ ಕಾಲ ಇದೆ ಅಂತ ಭಾವಿಸ್ತೇನೆ. ಸುಮಾರು 1 ವರ್ಷದ ಹಿಂದೆ ಸನ್ಮಾನ್ಯ ಸಿದ್ದೇಶ್ವರ ಶ್ರೀಗಳು ಒಂದು ಬಾರಿ ನನ್ನನ್ನು ಕರೆದಿದ್ರು. ಮಠಾಧೀಶರ ಪ್ರಶಿಕ್ಷಣ ವರ್ಗದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಂದು ಗೋಷ್ಠಿ, ಪ್ರಚಲಿತ ವಿಷಯದ ಬಗ್ಗೆ ಮಠಾಧೀಶರು ತಿಳ್ಕೊಳ್ಬೇಕು ಅಂತ ಕರೆದಿದ್ರು. ನಾನು ರಾಷ್ಟ್ರೀಯ ಶಿಕ್ಷಣ ನೀತಿಯ ಅದರ ಬಗ್ಗೆ ಹೇಳಲಿಕ್ಕೆ ಹೋಗಿದ್ದೆ. ಅದು ಮುಗಿದ ನಂತರ ಹೆಚ್ಚು ಕಡಿಮೆ ಸಿದ್ದೇಶ್ವರ ಶ್ರೀಗಳು ನನ್ನ ಕರೆದು ಕೇಳಿದ್ರು, ಒಂದು ರಾಷ್ಟ್ರ ನಾವಿವತ್ತು ಹಣಕಾಸಿನ ದೃಷ್ಟಿಯಿಂದ ಕೊರತೆ ಆದರೆ ಬಡತನ ಬಂದ್ರೆ ಹೇಗೋ ರಕ್ಷಣೆ ಮಾಡಬಹುದು. ನಾವು ಒಂದು ದೇಶದಲ್ಲಿ ಚಿಂತನೆಯಲ್ಲಿ ಕೊರತೆ ಆದ್ರೆ ಹೇಗೋ ಆಗ್ಬೋದು, ಬುದ್ಧಿವಂತಿಕೆಯಲ್ಲಿ ಕೊರತೆ ಆದ್ರೆ, ಜಾಣ್ಮೆಯಲ್ಲಿ ಕೊರತೆ ಆದ್ರೆ, ಜ್ಞಾನದಲ್ಲಿ ಕೊರತೆ ಆದ್ರೆ ದೇಶ ಹೇಗೋ ಸರ್ವೈವ್ ಆಗ್ಬೋದು. ಆದ್ರೆ ಒಂದು ರಾಷ್ಟ್ರ ಸರ್ವೈವ್ ಆಗ್ಬೇಕು ಅಂತ ಹೇಳಿದ್ರೆ ನೈತಿಕತೆಯಲ್ಲಿ ಕೊರತೆ ಆದ್ರೆ ಸಾಧ್ಯ ಇಲ್ಲ, ಮೌಲ್ಯಗಳಲ್ಲಿ ಕುಸಿತ ಕಂಡ್ರೆ ಆ ರಾಷ್ಟ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ದೇಶದಲ್ಲಿ ನಿಜವಾಗಿರುವಂತ ಅಗತ್ಯತೆ ಯಾವುದು ಅಂತ ಹೇಳಿದ್ರೆ ಆ ನೈತಿಕತೆಯನ್ನ ಸಾರ್ವಜನಿಕ ಬದುಕಲ್ಲಿ ತರುವಂತ ಮೌಲ್ಯಗಳನ್ನ ಸಾರ್ವಜನಿಕ ಬದುಕಿನಲ್ಲಿ ಬಿತ್ತಿ ಬೆಳೆಯುವಂತ ಸಂದರ್ಭ ಇದು. ಈ ನಿಟ್ಟಿನಲ್ಲಿ ನೀವೇನು ಮಾಡ್ತಿದ್ದೀರಿ ಅನ್ನೋಂಥದ್ರ ಬಗ್ಗೆ ನನಗೆ ಅಪೇಕ್ಷೆ ಇದೆ ತಿಳಿದುಕೊಳ್ಳಿಕ್ಕೆ ಅನ್ನುವಂಥ ಮಾತನ್ನ ಸಿದ್ದೇಶ್ವರ ಶ್ರೀಗಳು ಹೇಳಿದ್ರು. ಪಾಟೀಲ್ ನಾನು ಒಂದೇ ಮಾತಾಡಿದ ನಿಮ್ಮ ಅಪೇಕ್ಷೆ ಏನು ಅಂತ ಕೇಳಿದೆ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸ್ವತಃ ಶಿಕ್ಷಕ ನೈತಿಕತೆಗೆ ಉದಾಹರಣೆಯಾಗದ ಹೊರತು ಈ ದೇಶ ಉದ್ಧಾರ ಆಗಲ್ಲ ಅನ್ನುವಂಥ ಮಾತನ್ನ ಸಿದ್ದೇಶ್ವರ ಶ್ರೀಗಳು ಹೇಳಿದ್ರು. ಶಿಕ್ಷಕ ಸ್ವತಃ ಉದಾಹರಣೆಯಾಗಿ ಮಗುವಿನ ಎದುರುಗಡೆ ನೈತಿಕತೆಗೆ ಒಂದು ಪ್ರತಿರೂಪವಾಗಿ ನಿಲ್ಲದೆ ಇದ್ರೆ ಖಂಡಿತ ಈ ದೇಶ ಉದ್ಧಾರ ಆಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಕೆಲಸ ಮಾಡಬೇಕು, ಶಿಕ್ಷಕರ ಮನಸ್ಸು ಮಾಡಬೇಕು ಅನ್ನುವಂಥ ಮಾತನ್ನ ಸಿದ್ದೇಶ್ವರ ಶ್ರೀಗಳು ಅವತ್ತಿನ ದಿನ ಹೇಳಿದ್ರು. ಆ ಹಿನ್ನೆಲೆಯೊಳಗೆ ನಾನು ನಮ್ಮ ಕರ್ನಾಟಕದ ಇವತ್ತಿನ ಶಿಕ್ಷಣ ಸಚಿವರಾಗಿರುವಂತಹ BC ನಾಗೇಶ್ ಅವರಿಗೆ ಅಭಿನಂದನೆ ಅಂತ ಸಲ್ಲಿಸ್ತೇನೆ. ಈ ರಾಜ್ಯದಲ್ಲಿ ಈ ನೈತಿಕತೆಯನ್ನು ತರುವ ದೃಷ್ಟಿಯಿಂದ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣವನ್ನ ಮತ್ತೆ ಮರುಸ್ಥಾಪನೆ ಮಾಡೋ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇವತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು. ಬರಲಿರುವಂತ ದಿನಗಳಲ್ಲಿ ಶಿಕ್ಷಕ ಸ್ವತಃ ಉದಾಹರಣೆಯಾಗಿ ಆ ನೈತಿಕತೆಯನ್ನು ಬಿತ್ತಿ ಬೆಳೆಯುವಂತ ಕೆಲಸ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ಅಭಿಯಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಅಪೇಕ್ಷೆಯನ್ನ ಸನ್ಮಾನ್ಯ ಶಿಕ್ಷಣ ಸಚಿವರು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕ ದಿನಾಚರಣೆ ಈ ಸಂದರ್ಭದಲ್ಲಿ ನನ್ನೆಲ್ಲ ಶಿಕ್ಷಕರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ನೈತಿಕ ಶಿಕ್ಷಣದ ಬಗ್ಗೆ, ಅದರಲ್ಲಿ ಏನಿರಬೇಕು ಅನ್ನೋದ್ರ ಬಗ್ಗೆ, ನಾವು ವಾಪಸ್ ವೇದಗಳನ್ನೇ ಕಲಿಸ್ತೀವಿ ಅನ್ನುವಂಥದ್ರ ಬಗ್ಗೆ, ಯಾವುದರ ಮೂಲಕ ನೈತಿಕ ಶಿಕ್ಷಣವನ್ನು ತರ್ತೇವೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಮೇಲೆ ಗುರುತರವಾಗಿರುವಂತಹ ಜವಾಬ್ದಾರಿ ಇರುವುದೇನು ಅಂತ ಹೇಳಿದ್ರೆ ಶಿಕ್ಷಕ ಸಮೂಹದಲ್ಲಿ ಆ ನೈತಿಕತೆಯನ್ನು ತರುವ ಮೂಲಕ
ಸಮಾಜದಲ್ಲಿ ಮೌಲ್ಯಗಳ ಪ್ರತಿಷ್ಠಾಪನೆ ಮಾಡುವಂತಹ ನಿಟ್ಟಿನೊಳಗೆ ಕಾರ್ಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕಾರ್ಯೋನ್ಮುಖ ಆಗಿದೆ. ಅದು ಮುಂದುವರಿಸ್ಕೊಂಡು ಹೋಗ್ತದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ, ವಿಶೇಷವಾಗಿ ವನಿತಾ ಸೇವಾ ಸಮಾಜ ಇವತ್ತು ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಒಬ್ಬ ಶಿಕ್ಷಕನಾಗಿ ರಾಷ್ಟ್ರಪತಿ ಆಗುವವರೆಗೆ ಸಾಧನೆ ಮಾಡೋದು ಅಂತ ನಾವು ಶಿಕ್ಷಕ ದಿನಾಚರಣೆ ಮಾಡ್ತೀವಿ. ಆದ್ರೆ ಒಬ್ಬ ಮಹಾತಾಯಿ ಅವತ್ತಿನ ದಿನವನ್ನ ಕಲ್ಪನೆ ಮಾಡಿಕೊಂಡಾಗ ಮಹಿಳಾ ಶಿಕ್ಷಣ ಅನ್ನುವಂಥದ್ದೇ ಬಹಳ ದೊಡ್ಡ ಸವಾಲಿತ್ತು. ಇವತ್ತು ಮೈಸೂರು ಆಳರಸರ ದೂರದೃಷ್ಟಿಯ ಕಾರಣಕ್ಕಾಗಿ ಮಹಾರಾಜ ಕಾಲೇಜ್, ಮಹಾರಾಣಿ ಕಾಲೇಜ್ ಅಂತೆಲ್ಲ ವಿದ್ಯಾರ್ಥಿನಿಯರಿಗಾಗಿ, ಮಹಿಳೆಯರಿಗಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ರು. ನಾ ಕೇಳಿದೆ, ಇದಕ್ಕೆ ಮಹಾರಾಣಿ ಕಾಲೇಜ್ ಅಂತ ಯಾಕಿಟ್ರು, ಇದಕ್ಕೆ ಮಹಾರಾಜ ಕಾಲೇಜ್ ಅಂತ ಯಾಕಿಟ್ರು ಅಂತೇಳಿ. ಮಹಿಳಾ ಶಿಕ್ಷಣದ ಕುರಿತು ಭಾರತ ದೇಶದಲ್ಲಿರುವಂತಹ ಒಂದು ಜಾಗೃತಿಯ ಕೊರತೆ, ಹೆಣ್ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸಿ ಶಿಕ್ಷಣ ಕೊಡಮಾಡುವುದರ ಕುರಿತಿರುವಂತಹ ಅಭಿಪ್ರಾಯಗಳು, ಆ ಕೊರತೆ ಹಿನ್ನೆಲೆಯಲ್ಲಿ ಒಂದು ಸೆಕ್ಯೂರ್ಡ್ನೆಸ್ ಫೀಲಿಂಗ್ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಇದು ಮಹಾರಾಣಿಯ ಕಾಲೇಜು, ಇದು ಮಹಾರಾಜನ ಕಾಲೇಜು ಅಂತ ಅವಕ್ಕೆ ಹೆಸರಿಟ್ಟು ಅಲ್ಲಿ ಸಾರೋಟಗಳ ಮೂಲಕ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ, ಹೆಣ್ಮಕ್ಳನ್ನ ಶಿಕ್ಷಣ ವ್ಯವಸ್ಥೆಗೆ ಕರೆದುಕೊಂಡು ಬರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಅಂತ ನಾನು ಮೈಸೂರು ಪ್ರವಾಸ ಹೋಗಿರುವಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಇವತ್ತು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಅಷ್ಟು ಪರಿಣಾಮ ಇರದೇ ಇರಬಹುದು. ಆದ್ರೆ ನೀವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಂತ ಯಾವುದನ್ನು ಇವತ್ತು ಹೇಳ್ತೇವೆ, ಅವತ್ತು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ದೇವೆ. ನಿಜಾಮರ ದಬ್ಬಾಳಿಕೆ ಒಳಗಡೆ ಒಂದು ರೀತಿ ದಮನಗೊಂಡಿರುವಂತಹ ಭಾಗ ಅದು. ಅದರ ಜೊತೆಗೆ ನೀವು ವಿಜಾಪುರ, ಬಾಗಲಕೋಟೆ ಈ ಭಾಗಕ್ಕೆ ಬಂದ್ರೆ ಶಾಹಿ ಆಡಳಿತದಲ್ಲಿ ಮನೆ ಒಳಗಡೆಯಿಂದ ಹೆಣ್ಮಕ್ಳು ಬರಬೇಕು ಅಂದ್ರೆ ಸೆರಗು ಹೊಂದ್ಕೊಂಡು ಬರಬೇಕು ಅನ್ನುವಂಥ ಸ್ಥಿತಿ. ಆಗಿನ ವಾತಾವರಣದಲ್ಲಿ ಭಾಗೀರಥಿ ತಾಯಿ ಬಹಳ ಮುಂದಾಲೋಚನೆಯನ್ನು ಇಟ್ಕೊಂಡು ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಮಾತ್ರ ಅಲ್ಲ, ವೃತ್ತಿಪರ ಶಿಕ್ಷಣವನ್ನು ಕೊಡಬೇಕು, ಉದ್ಯೋಗಕ್ಕೆ ಮಹಿಳೆ ಉದ್ಯೋಗ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಿರುವಂತಹ ಕೋರ್ಸ್ಗಳನ್ನ ಆರಂಭ ಮಾಡಬೇಕು ಅಂತೇಳಿ ಆಸ್ತಿ ಮಾರಿ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಯಾರ ಅಂತ ಹೇಳಿದ್ರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ರೀತಿಯ ಮಹಾನ್ ಆತ್ಮಗಳ ತ್ಯಾಗ ಏನಿತ್ತು, ಅವರ ದೂರದೃಷ್ಟಿ ಏನಿತ್ತು ಅನ್ನುವಂಥದ್ದು ತೋರಿಸಿಕೊಡ್ತದೆ. ನನಗೆ ಬಹಳ ಸಂತೋಷ ಆಗುವುದೇನಂದ್ರೆ ನಮ್ಮ TL ಪಾಟೀಲ್ ನೇತೃತ್ವದ ನಮ್ಮೆಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಇವತ್ತು ರವಿ ಎಲ್ಗಾರ್ ಇರ್ಬೋದು, ರಾಜೇಶ್ವರಿ ತಾಯಿ ಅವರು ಇರ್ಬೋದು, ಸಾಕಷ್ಟು ಜನ ಎಲ್ಲರೂ ಕೂಡ ಸಾಕಷ್ಟು ಪರಿಶ್ರಮ ವಹಿಸಿ ಈ ಸಂಸ್ಥೆ ಆ ಪುನರ್ವೈಭವಕ್ಕೆ ಹೋಗುವ ನಿಟ್ಟಿನಲ್ಲಿ ಏನು ಕೆಲಸವನ್ನು ಆರಂಭ ಮಾಡಿದರೆ ನನಗನ್ನಿಸ್ತದೆ ಇವತ್ತಿನ ಶಿಕ್ಷಕ ದಿನಾಚರಣೆ ನಿಜವಾಗ್ಲೂ ಒಂದು ಶಿಕ್ಷಣದ ದಿನಾಚರಣೆಯಾಗಿ ಇವತ್ತು ವನಿತಾ ಸೇವಾ ಸಮಾಜದಲ್ಲಿ ನಡೀತಾ ಇದೆ ಅನ್ನುವಂತಹ ಒಂದು ಶ್ಲಾಘನೀಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಕರೆದು ನನಗೆ ಶಿಕ್ಷಕರ ಪರವಾಗಿ, ಶಿಕ್ಷಣದ ಪರವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಹಿರಿಯರಿಗೂ ಒಂದಿಸಿ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶಕ್ತಿ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಎಂದು ತಮ್ಮ ಮಾತಿನಲ್ಲಿ ಪ್ರಾಚೀನ ಶಿಕ್ಷಣ ನೀತಿ ಹಾಗೂ ಪ್ರಸ್ತುತ ಶಿಕ್ಷಣದ ನೀತಿಯ ಬಗ್ಗೆ ಮತ್ತು ಸ್ವತಃ ಶಿಕ್ಷಕ ನೈತಿಕತೆಯ ಪ್ರತಿರೂಪವಾಗಿಲ್ಲದಿದ್ದರೆ ದೇಶ ಉದ್ಧಾರ ಆಗುವುದಿಲ್ಲ ಎಂದು ನಮಗೆ ತಿಳಿಸಿಕೊಟ್ಟಂತಹ ಅರುಣ್ ಶಾಪೂರ್ ಸರ್ ಇವರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷರ ಭಾಷಣ ಶ್ರೀಯುತ TL ಪಾಟೀಲ್ ಸರ್ ಇವರಿಂದ. ಶುಭಾಶಯಗಳೊಂದಿಗೆ ಇಂದಿನ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಆಗಮಿಸಿದಂಥ ಶ್ರೀ ಅರುಣ್ ಶಾಪೂರ್ ಸರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಸಂಸ್ಥೆಯ ನಿರ್ದೇಶಕರಲ್ಲೊಬ್ಬರಾದ ಪುತ್ರ ಹೆಗಡೆ ಅವರೇ, ರಾಜೇಶ್ವರಿ ಅಳಗವಾಡಿ ಅವರೇ, ರವಿ ಎಲಿಗಾರ್ ಅವರೇ, ಅಶೋಕ್ ನಾಯ್ಕ್ ಅವರೇ, ಹಾಗೂ ನಮ್ಮ ಅಂಗಸಂಸ್ಥೆಯ ಎಲ್ಲ ಮುಖ್ಯೋಪಾಧ್ಯಾಯರೇ, ಹಾಗೂ ಈ ಶಿಕ್ಷಕ ದಿನಾಚರಣೆಯಲ್ಲಿ ಪಾಲ್ಗೊಂಡಂತಹ ಯಾವತ್ತು ನಮ್ಮ ಅಂಗಸಂಸ್ಥೆಗಳ ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳು, ಈಗಾಗಲೇ ನನ್ನ ಮುಂದೆ ಮಾತಾಡಿದವರೆಲ್ಲ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅಧ್ಯಕ್ಷೀಯ ಭಾಷಣ ಅಂದರೆ ಅವರೆಲ್ಲ ಹೆಂಗಂದ್ರೆ ನಾನು ಹಂಗೆ ಅಂತ ಹೇಳಬೇಕಾಗ್ತದೆ. ಆ ರೀತಿ ಅಧ್ಯಕ್ಷೀಯ ಭಾಷಣದ ವ್ಯವಸ್ಥೆ ಇರೋದು. ಆದಾಗ್ಯೂ ಸಹಿತ ಇವತ್ತು ನಾವು ಏನೊಂದು ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ, ಇದರ ಪೂರ್ವಾಪರವನ್ನು ಸವಿಸ್ತಾರವಾಗಿ ನಮ್ಮ ಗಿರಿ ಫೌಂಡೇಶನ್ನ ಪ್ರದೀಪ್ ಅವರಾಗಲಿ, ನಮ್ಮ ಶಾಪೂರ್ ಅವರಾಗಲಿ ಸಾಕಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವತ್ತು ಶಿಕ್ಷಕ ದಿನಾಚರಣೆ ಮಾಡಬೇಕಾದ್ರೆ ಇವತ್ತು ಯಾಕೆ ಇದನ್ನು ಮಾಡಿದರು? ಇವತ್ತು ಶಿಕ್ಷಕರು ನಮ್ಮ ದೇಶದ ಮುಂಬರುವ ಒಳ್ಳೆಯ ಪ್ರಜೆಯನ್ನು ತಯಾರು ಮಾಡುವ ನಿಟ್ಟಿನೊಳಗೆ ಶಿಕ್ಷಕರು ಬದ್ಧತೆ ಮೇಲೆ ಕೆಲಸ ಮಾಡಬೇಕು.
ಮಾಡ್ಕೊತ ಬಂದಿದ್ದಾರೆ. ಆ ಒಂದು ಕಾರಣಕ್ಕೆ ಇವತ್ತು ಸಾಕಷ್ಟು ನಮ್ಮ ಸುಸಂಸ್ಕೃತ ಜನಾಂಗ ತಯಾರಾಗಿದೆ. ಅದನ್ನು ಇನ್ನೂ ಅಷ್ಟು ಹೆಚ್ಚು ಮುಂದಕ್ಕೆ ಕೊಂಡೊಯ್ಯಬೇಕು. ಭಾರತ ದೇಶದ ಒಂದು ಇತಿಹಾಸ ಪರಂಪರೆ, ನಮ್ಮ ಏನು ಪರಂಪರೆ ಇದೆ, ಈ ಪರಂಪರೆಯನ್ನು ಜಗತ್ತಿಗೆ ತೋರಿಸ್ಬೇಕು. ಇದರೊಳಗೆ ಶಿಕ್ಷಕರ ಪಾತ್ರ ಭಾಳ ಮಹತ್ವದ್ದು. ಆ ಒಂದು ಹಿನ್ನೆಲೆಯೊಳಗೆ ಶಿಕ್ಷಕರು ಬದ್ಧತೆ ಮೇಲೆ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತಾ, ಮಕ್ಕಳಿಗೂ ಸಹಿತ ಶಿಕ್ಷಕರು ತಮಗೆ ಶಿಕ್ಷಿಸಿದಾಗ ತಾವು ಅನ್ಯತಾ ಭಾವಿಸದೆ ನಾನು ಮಾಡಿದಂಥ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಶಿಕ್ಷಕರು ಶಿಕ್ಷಿಸಿದಾಗ ಶಿಕ್ಷಕರ ತಪ್ಪಾಗಿ ಭಾವಿಸದೆ ಹಿರಿಯರಿಗೆ ಮನೆಯಲ್ಲಿ ಹೇಳದೇನೆ ತಾವು ಅದನ್ನು ತಿದ್ದುಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರೆ ತಮ್ಮ ಉನ್ನತ ಭವಿಷ್ಯಕ್ಕೆ ತಾವೇ ತಮ್ಮ ಕಾಲ ಮೇಲೆ ನಿಲ್ತೀರಿ ಅನ್ನುವಂಥ ಅಡಿಗಲ್ಲನ್ನು ಹಾಕ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಅತಿಥಿಗಳಾದ ಶ್ರೀ ಅರುಣ್ ಶಹಾಪುರ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಮಾಧ್ಯಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರು, ಇವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ, ಸಮಸ್ತ ಶಿಕ್ಷಕ ವೃಂದದ ಪರವಾಗಿ, ವಿದ್ಯಾರ್ಥಿನಿಯರು ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಶ್ರೀ ಪ್ರದೀಪ್ ಮೇಲ್ಗಡೆ, ಸಿಇಒ, ಗಿರಿ ಫೌಂಡೇಶನ್ ಧಾರವಾಡ, ಇವರಿಗೆ ಆಡಳಿತ ಮಂಡಳಿ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ವಿದ್ಯಾರ್ಥಿನಿಯರ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ TL ಪಾಟೀಲ್ ಅಧ್ಯಕ್ಷರು, ವನಿತಾ ಸೇವಾ ಸಮಾಜ್, ಇವರಿಗೆ ಆಡಳಿತ ಮಂಡಳಿ ಪರವಾಗಿ ಮತ್ತು ಶಿಕ್ಷಕ ವೃಂದದ ಪರವಾಗಿ ಹಾಗೂ ವಿದ್ಯಾರ್ಥಿನಿಯರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಆಡಳಿತ ಮಂಡಳಿ ಸದಸ್ಯರುಗಳಿಗೂ, ನನ್ನ ನೆಚ್ಚಿನ ಸಮಸ್ತ ಗುರುವೃಂದಕ್ಕೆ, ನನ್ನ ಸಹೋದರ ಸಹೋದರಿಯರಿಗೂ, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲು ಅನುವು ಮಾಡಿಕೊಟ್ಟ ಸಂಯೋಜಕರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.